ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಇದನ್ನು ಸ್ವಲ್ಪ ಶೇರ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಈ ವಿಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಏನಪ್ಪ ವಿಷಯ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ನಾನು ಈ ವಿಡಿಯೋ ಮಾಡ್ತಾ ಇರೋದು RGSCLದು. ಬೆಂಗಳೂರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸೈಟ್ ತೊಗೋಬೇಕು ಮತ್ತು ಮನೆ ಕಟ್ಟಿಸ್ಬೇಕು, ತಮ್ಮದೇ ಆದ ಸ್ವಂತ ಮನೆ ಇರಬೇಕು ಅಂತ ಎಲ್ರಿಗೂ ತುಂಬಾ ಆಸೆ ಇರುತ್ತೆ. ಹಾಗಾಗಿ ಈ ಇದರಲ್ಲಿ ನಾವು ಸೈಟ್ ತೊಗೊಂಡು ಮನೆ ಕಟ್ಟಿಸಿ ಆಗಲ್ಲ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಾವು ಎಲ್ಲಿಂದನೋ ಬಂದು ದುಡ್ಕೊಂಡು ತಿಂತಾ ಇರ್ತೀವಿ. ಸೊ ಗಂಡ ಹೆಂಡತಿ ಇಬ್ಬರು ದುಡಿಯೋದು, ಇಬ್ಬರು ಮಕ್ಕಳನ್ನ ಓದಿಸೋಕ್ಕೆ ಸಾಕಾಗುತ್ತೆ. ಹಾಗಾಗಿ ಬಾಡಿಗೆ ಮನೇಲಿರೋದಕ್ಕಿಂತ ಈ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಯೋಜನೆ, 1 ಲಕ್ಷ ಬಹುಮಹಡಿ ಕಟ್ಟಡಗಳ ಯೋಜನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ಸರ್ಕಾರದಿಂದ 1 ಲಕ್ಷ ಬಹುಮಹಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಂದರೆ ಪೂರ್ ಫ್ಯಾಮಿಲಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇದು ಸಬ್ಸಿಡಿ ಕೂಡ ಸಿಗುತ್ತೆ. ಏನಪ್ಪ ಪ್ರೊಸೀಜರ್ ಅಂತ ಹೇಳಿದ್ರೆ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, BPL ಕಾರ್ಡ್ ಇರಬೇಕು, ವೋಟರ್ ID ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸ್ವಲ್ಪ ಸಬ್ಸಿಡಿ ಸಿಗುತ್ತೆ. ಹಾಗಾಗಿ ಟೋಟಲ್ ಕಾಸ್ಟ್ ನಿಮಗೆ 1 BHKಗೆ ನಿಮಗೆ 10 lakh ಬೀಳುತ್ತೆ. ಅದರಲ್ಲಿ ನಿಮಗೆ 2 lakhs rupees ಸಬ್ಸಿಡಿ ಹಣ ಸರ್ಕಾರದಿಂದನೇ ಕೊಡ್ತಾ ಇದ್ದಾರೆ. ಹಾಗಾಗಿ ಟೋಟಲ್ ಸ್ಕ್ವೇರ್ ಫೀಟ್ ಬಂದು 1 BHKಗೆ ನಿಮಗೆ 470 ಸ್ಕ್ವೇರ್ ಫೀಟ್ ಬರುತ್ತೆ 1 BHK ಮನೆಗೆ. ಸೊ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ, ಒಂದು ಮಗು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆ ಥರ ಸಫಿಷಿಯೆಂಟಾಗಿ ನಿಮಗೆ ಕಟ್ಟಿಕೊಡ್ತಾರೆ. ಬೇಕಾದರೆ ನಾನು ತುಂಬ ಲೊಕೇಶನ್ಸ್ಗಳ್ನ ಹಾಕಿದ್ದೀನಿ. ಯಾರು ಕೂಡ ನಮಗೆ ಮಲ್ಲೇಶ್ವರಮಲ್ಲಿ ಬೇಕು, ರಾಜಾಜಿನಗರಲ್ಲಿ ಬೇಕು, ತುಂಬ ಜನ JP ನಗರಲ್ಲಿ ಬೇಕು, ಇಲ್ಲೆಲ್ಲ ನಾವು ಮನೆ ಸರ್ಕಾರದವರೇ ಆಗಲಿ ಒಂದು ಸ್ವಲ್ಪ ಜಾಗ ಅಂದರೆ 1-2 ಎಕರೆ 3 ಎಕರೆ ಜಮೀನನ್ನ ತೊಗೊಂಡು ಅಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ಲಿಕ್ಕೆ ಆಗುತ್ತಾ ಅಂತ ನಾವು ಯೋಚನೆ ಮಾಡಬೇಕು. ತುಂಬ ಜನ ಮೆಸೇಜ್ ಮಾಡ್ತಿರೋದು ಹಂಗೇನೆ, ಮೇಡಮ್ ಅಲ್ಲಿ ರಾಜಾಜಿನಗರಲ್ಲಿ ಇದೆಯಾ, ಮತ್ತು ನವರಂಗಲ್ಲಿದೆಯಾ, ಯಶವಂತಪುರದಲ್ಲಿದೆಯಾ. ಇದು ಆಲ್ಮೋಸ್ಟ್ ಎಲ್ಲ ಪ್ರಾಪರ್ಟಿನೂ ಬೆಂಗಳೂರು ಔಟ್ಸ್ಕಟ್ಟಲ್ಲಿ ಮಾಡಿರೋದು. ಅಂದರೆ ಬೆಂಗಳೂರು ಗ್ರಾಮಾಂತರ, ಈಗ ದೊಡ್ಡಬಳ್ಳಾಪುರ ರೋಡು ಮತ್ತು ದೇವನಹಳ್ಳಿ ರೋಡು, ನೆಲಮಂಗಲ ರೋಡು, ಆ ಕಡೆ ಕನಕಪುರ ರೋಡು, ಜಿಗಣಿ ರೋಡು, ಈ ಥರ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಆ ಥರ 2 ಎಕರೆ 1 ಎಕರೆ ಜಮೀನನ್ನ ತಗೊಂಡು ಅವರು ಕನ್ಸ್ಟ್ರಕ್ಷನ್ನ ಮಾಡಿರೋದು. ಸೊ ಇದರಲ್ಲಿ ನಿಮಗೆ 2 BHK 1 BHK 2 ಫ್ಲಾಟ್ಸ್ಗಳು ಬರುತ್ತೆ. 2 BHK ಆಲ್ಮೋಸ್ಟ್ ಎಲ್ಲ ಹರಾಜಲ್ಲಿ ಕೂಗ್ತಾರಂತೆ, ಹಾಗಾಗಿ ಯಾವುದೂ ಅವರು ಇದು ಮಾಡಿಲ್ಲ. 1 BHK ಮಾತ್ರ ನಿಮಗೆ ಅಪ್ಲಿಕೇಶನ್ನ ಹಾಕ್ಬೋದು. ನಿಜವಾಗ್ಲೂ 1 BHKನೂ ಆಗಲಿ 2 BHKನೇ ಆಗಲಿ, ನಾನು ನೋಡಿರೋ ಮಟ್ಟಿಗೆ ಸುಮಾರು ನಾನು ಒಂದು 20 ಲೇಔಟ್ಗಳನ್ನ ನೋಡಿದ್ದೀನಿ. ಅದರಲ್ಲಿ ಎಲ್ಲದರಲ್ಲೂ 1-2 ಫ್ಲಾಟ್ಗಳು ಮಾತ್ರ ಸ್ವಲ್ಪ ಹಂಗೆ ವರ್ಸ್ಟ್ ಅನಿಸುತ್ತೆ. ಅಂದರೆ ವರ್ಸ್ಟ್ ಅಂದರೆ ಸ್ವಲ್ಪ ಲೋ ಅನಿಸುತ್ತೆ, ವರ್ಕ್ ಆಗಿಲ್ಲ ಅದೇ ಇರ್ಬೋದು, ಮತ್ತು ಗಿಡಗಳು ಬೆಳ್ಕೊಂಡಿರೋದು ಆ ಥರ ಆಗಿರೋದು. ಬಟ್ ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಗೇರಳ್ಳಿ, ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಇದು ಗೇರಳ್ಳಿ. ಇದು ಸ್ವಲ್ಪ ವರ್ಕು ಹಂಗೆ ಸ್ಟಾಪ್ ಆಗಿ ಒಂಥರ ಕಾಣಿಸ್ತಾ ಇತ್ತು. ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಎಲ್ಲೂ ಕೂಡ ನಾನು ತುಂಬಾ ಚೆನ್ನಾಗಿದೆ, ಹೈಫೈ ಆಗಿದೆ ಅಂತ ಎಲ್ಲೂ ಹೇಳಿಲ್ಲ. ಇದು ಸ್ವಲ್ಪ ಅಂದರೆ ವರ್ಕೆಲ್ಲ ನಿಂತೋಗಿ ಸ್ವಲ್ಪ ಕೆಲಸ ಹಾಗೆ ಹೀಗೆ ಆಗಿದೆ. ಬಟ್ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ಗೇರಳ್ಳಿದು. ಮುಂದೆ ಎಲ್ಲ ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೆಲ್ಲ ರೋಡೆಲ್ಲ ರೆಡಿ ಮಾಡ್ತಿದ್ದಾರೆ. ಬಟ್ ಇನ್ನೊಂದು ಥಿಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಸುತ್ತ ಸರೌಂಡಿಂಗ್ ಫುಲ್ಲು BDA ಲೇಔಟ್ ಇದೆ ಗೇರಳ್ಳಿದು. ತುಂಬ ಫುಲ್ಲು ಸರೌಂಡಿಂಗು ನಿಮಗೆ BDA ಲೇಔಟ್ ಇದೆ. ಸೆಂಟ್ರಲ್ ಇರೋದ್ರಿಂದ ನಿಜವಾಗ್ಲೂ ಫ್ಯೂಚರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಬಟ್ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಕೆಲಸನ ಅಂತ ನನಗೂ ಗೊತ್ತಿಲ್ಲ. ಬಟ್ ಅಲ್ಲಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಯಾರೂ ಕೂಡ ಇರಲಿಲ್ಲ ನನಗೆ. ಹಾಗಾಗಿ ನಾನು ಇರೋವಷ್ಟೇ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇದ್ರ ಇನ್ಫಾರ್ಮೇಷನ್ ನನಗೆ ಅಷ್ಟೊಂದು ಗೊತ್ತಿಲ್ಲದಲೇ ನಾನು ಮಿಸ್ಗೈಡ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ತುಂಬ ಜನ ಕೇಳ್ತಿರೋದು, ಮೇಡಮ್ ಗೌರ್ಮೆಂಟ್ ಪ್ರಾಪರ್ಟಿ ಸರಿಗೆ ಮೇಂಟೆನೆನ್ಸ್ ಇರಲ್ಲ ಹಾಗೆ ಹೀಗೆ ಅಂತ. ನಾವು ಇವಾಗ ಒಂದು ಪ್ರೈವೇಟ್ ಪ್ರಾಪರ್ಟಿನೇ ತೊಗೊತೀವಿ ಅಂತ ಅಂದ್ಕೊಳ್ಳಿ. ಪ್ರೈವೇಟ್ ಪ್ರಾಪರ್ಟಿಗೆ ನಾವು ಇಷ್ಟು ದುಡ್ಡು ಅಂತ ಪೇ ಮಾಡಿಬಿಟ್ಟು ಅದನ್ನ ಕೆಲಸದವ್ರನ್ನ ಇಡ್ತಾರೆ, ಇಲ್ಲ ಮೇಂಟೆನೆನ್ಸಿಗೆ ಯಾವುದಾದ್ರೂ
ಬೇರೆ ದಾರಿಗಳನ್ನ ಹುಡುಕ್ತಾರೆ. ಅದೇ ಥರ ನೋಡ್ತಾ ಇರೋದು ದೊಡ್ಡ ಬೆಲ್ವಾಂಗ್ಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನ್ ಸಿಟಿಲಿರೋದು ಇದು ಲೇಔಟು. ನಿಜವಾಗ್ಲೂ ಯಾವ ಪ್ರೈವೇಟ್ ಪ್ರಾಪರ್ಟಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಸೋಸಿಯೇಷನ್ ಏನೋ ಮಾಡಿದಾರಂತೆ. ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಮೇಂಟೆನೆನ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಲೇಔಟ್ನ. ಸೊ ನಾನು ಒಂದು ಮನೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು. ರಿಕ್ವೆಸ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋನ ರೆಫರೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಅಫಿಷಿಯಲಾಗಿ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಹೇಳ್ತಿರೋದು. ತುಂಬ ಚೆನ್ನಾಗಿದೆ, ತುಂಬ ಲುಕ್ ಕೊಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಬಟ್ ರಾಯಲ್ ಫ್ಯಾಮಿಲಿಗಳ್ಗೆ, ರಿಚ್ ಫ್ಯಾಮಿಲಿಗಳ್ಗೆ ನಾವು ಇದನ್ನು ಹೈಲೈಟ್ ಮಾಡಿ ಹೇಳೋಕ್ಕಾಗಲ್ಲ. ಅವರು ಎಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ ಗೊತ್ತಾ, ಸ್ಲಮ್ ಥರ ಇದೆ, ವರ್ಸ್ಟ್ ಜಾಗ, ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ಮಾಡ್ತಿದ್ದಾರೆ. ನಾನು ಅವ್ರಿಗೆಲ್ಲ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಿಜವಾಗ್ಲೂ ಇದು ದೊಡ್ಡದು ಅನಿಸುತ್ತೆ. ನಾವು ಬೆಳೆದು ಬಂದಿರೋ ರೀತಿ, ನಾವು ಕಷ್ಟಪಡ್ತಿರೋ ರೀತಿನ ನಾವು ನೋಡ್ಕೊಂಡ್ರೆ ಎಷ್ಟು ಸ್ಟ್ರಗಲ್ ಮಾಡಿ ನಾವು ಬಾಡಿಗೆಗಳ್ನ ಕಟ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನನಗೆ ಇದು ಬೆಸ್ಟ್ ಅನಿಸುತ್ತೆ. ನನ್ನ ಅನಿಸಿಕೆ. ಬೇರೆಯವ್ರಿಗೂ ನನ್ನ ಥರನೇ ಅನ್ನಿಸ್ಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡಿ, ಆಟೋ ಡ್ರೈವರ್ಗಳ್ದು, ಕ್ಯಾಬ್ ಡ್ರೈವರ್ಗಳ್ದು ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ. ರಾಯಲ್ಲಾಗಿ ಲೈಫ್ ಲೀಡ್ ಮಾಡ್ತಿರೋರಿಗೆ ನಾನು ನಿಜವಾಗ್ಲೂ ಹೇಳ್ತಾ ಇಲ್ಲ. ಅವರು ತುಂಬ ಚೆನ್ನಾಗಿರೋ ಫ್ಲ್ಯಾಟ್ಗಳು, ಪ್ರಿಸ್ಟೇಜ್ ಅಪಾರ್ಟ್ಮೆಂಟ್ಗಳು, ಸತ್ವ ಅಪಾರ್ಟ್ಮೆಂಟ್ಗಳು, ಈ ಥರ ಅಪಾರ್ಟ್ಮೆಂಟ್ಗಳನ್ನೇ ತಗೊಳ್ಳಿ, ಪರವಾಗಿಲ್ಲ. ಬಟ್ ಬೇರೆಯವ್ರಿಗೆ ತಗೊಳ್ಳೋರನ್ನ ಮಿಸ್ಗೈಡ್ ಮಾಡಬೇಡಿ. ಅಂದರೆ ನಿಜವಾಗ್ಲೂ ನಾವು ಕೊಡೋ ಅಮೌಂಟಿಗೆ ಇದು ವರ್ತ್ ಅಂತಲೇ ಹೇಳ್ಬೋದು. 8 ಲಕ್ಷನ ನಾವು ಯಾವುದೋ ಒಂದು ಚೀಟಿ ಮುಖಾಂತರನೋ ಯಾವುದೋ ಒಂದು ಸೇವಿಂಗ್ಸಲ್ಲಿ ತೊಗೊಂಬಿಡ್ಬೋದು. ಬಟ್ ನಾವು ಲೈಫ್ ಟೈಮು ನಾವು ಆ ಮನೇಲಿ ಇರ್ತೀವಿ ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಹಾಗಾಗಿ ನಿಜವಾಗ್ಲೂ ಚೆನ್ನಾಗಿದೆ ಈ ಮನೆ ಅಂತ ಹೇಳ್ತೀನಿ. ನೀವೊಂದ್ಸಲ ಹೋಗಿ, ನೀವು ಇನ್ವೆಸ್ಟ್ ಮಾಡೋರು ನೀವೊಂದ್ಸಲ ಹೋಗಿ ವಿಸಿಟ್ ಮಾಡಿ. ಯಾವುದೇ ಲೇಔಟ್ ಆಗಲಿ, ನಮ್ಮ ಬೆಂಗಳೂರು ಸರೌಂಡಿಂಗ್ಸು ನೀವೇ ಗೂಗಲ್ ಮ್ಯಾಪ್ ಮಾಡಿದ್ರೆ ಬರುತ್ತೆ. ನೀವು ಹೋಗಿ ವಿಸಿಟ್ ಮಾಡಿ ನೀವು ಡಿಸೈಡ್ ಮಾಡ್ಬೋದು. ಫ್ಯಾಮಿಲಿಗೆಲ್ಲ ತೋರಿಸಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಡಾಕ್ಯುಮೆಂಟ್ಸ್ ನನ್ನ ಬಗ್ಗೆ ತುಂಬ ಜನ ವಿಚಾರಿಸ್ತಾ ಇರ್ತೀರ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡು, ವಾಸದ ದೃಢೀಕರಣ ಪತ್ರ, ಇಷ್ಟನ್ನು ಇಟ್ಕೊಂಡು ನೀವು ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಮಾಡಿ. ಸೈಬರ್ ಸೆಂಟರಲ್ಲಿ ಸ್ವಲ್ಪ ಜನ ಅವೇರ್ನೆಸ್ ಇಲ್ದವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಪರವಾಗಿಲ್ಲ, ನೀವು ಮೈಸೂರು ಬ್ಯಾಂಕ್ ಹತ್ರ ಕಾವೇರಿ ಭವನ್ ಅಂತ ಇದೆ. ಕಾವೇರಿ ಭವನ್ ಅಂತ ಲೊಕೇಶನ್ ಹಾಕಿದ್ರೆ ನಿಮಗೆ ಅಲ್ಲೇ ತೊಗೊಂಡೋಗ್ಬಿಡ್ತಾರೆ. ಸೊ ಮೈಸೂರು ಬ್ಯಾಂಕ್ ಹತ್ರ ಹೋಗಿ ಕಾವೇರಿ ಭವನ್ಗೆ ಹೋಗಿ 9th ಫ್ಲೋರಲ್ಲಿ ಅಥವಾ 8th ಫ್ಲೋರಲ್ಲಿ ಯಾರಾದರೂ ಇರ್ತಾರೆ. RGSC ಅಲ್ಲದೆ ಆಫೀಸೇ ಇದೆ. ನೀವು ಅಲ್ಲೋಗಿ ವಿಚಾರಿಸಿದ್ರೆ ನಿಮಗೆಲ್ಲ ನಿಜವಾಗ್ಲೂ ಅಲ್ಲಿ ನೀಟಾಗಿ ಕೋಆಪ್ರೇಟ್ ಮಾಡಿ ಹೇಳ್ಕೊಡ್ತಾರೆ. ಯಾವುದ್ಯಾವ್ದಾರ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲೆಲ್ಲಿ ವೇಕೆನ್ಸಿ ಇದೆ, ಅಂದರೆ ಫ್ಲಾಟ್ಗಳು ಖಾಲಿ ಇದೆ ಅಂತ ಎಲ್ಲ ಹೇಳ್ತಾರೆ ಅವರು. ನೀವು ಹೋಗಿ ಅಲ್ಲಿ ವಿಚಾರಿಸಿದ್ರೆ ನಿಮಗೆಲ್ಲ ಡೀಟೇಲಿಂಗಾಗಿ ಕೊಡ್ತಾರೆ. ಸೊ ಅಲ್ಲೋಗಿ ವಿಚಾರಿಸಿ ಬೇಕಾದರೆ ನೀವು ಅಪ್ಲೈ ಕೂಡ ಮಾಡ್ಬೋದು. ತುಂಬ ಜನಕ್ಕೆ ನಾನು ಹೇಳೋದೇನೆಂದರೆ, ನೀವು ಇನ್ವೆಸ್ಟ್ ಮಾಡೋರು, ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದೊಂದು ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಲ ನೀವು ಅಮೌಂಟ್ನ ಪೇ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅದು ರಿಟರ್ನ್ ಬರಲ್ಲ ಅಮೌಂಟು. ಸೊ ನೀವು ಫ್ಲಾಟ್ನ ತೊಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಯಾರೂ ಇವಾಗ 1 ಲಕ್ಷ ಡೌನ್ ಪೇಮೆಂಟ್ ಅಲ್ವಾ, ಕಟ್ಬಿಡೋಣ ಆಮೇಲೆ ನೋಡೋಣ ಅಂತ ಎಲ್ಲ ಥಿಂಕ್ ಮಾಡ್ತೀರಾ. ಬಟ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾನು ಈ ವಿಡಿಯೋದಲ್ಲಿ ಸುಮಾರು ಒಂದು 4 ಲೊಕೇಶನ್ನ ಶೇರ್ ಮಾಡಿದ್ದೀನಿ. ಯಲಹಂಕ ಮತ್ತು ಹೆಸರುಘಟ್ಟ ಮೇನ್ ರೋಡಲ್ಲಿ. ಸೊ ನಿಮಗೆ ಯಾವ ಕಡೆ ಬೇಕು, ಹೆಸರುಘಟ್ಟ ಬೇಕಾ ಯಲಹಂಕ ಬೇಕಾ ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ. ಸೊ ನಿಮಗೇನೆ ಆರಾಮಾಗಿ ಸಿಕ್ಬಿಡುತ್ತೆ. RGSC ಹೆಸರುಘಟ್ಟ ಅಂತ ಹೊಡೆದ್ರೆ ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ. ಬಟ್ ನಿಜವಾಗ್ಲೂ ಇನ್ವೆಸ್ಟ್ ಮಾಡೋರು ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೆಸರುಘಟ್ಟ ಮತ್ತು ಯಲಹಂಕದ ಹತ್ರ ಮುದ್ದೇನಹಳ್ಳಿ ಅಂತ ಇದೆಯಲ್ಲ, ಅಲ್ಲಿ ಅಂತೂ ಇವಾಗ ವರ್ಕ್ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಎಲ್ಲ ಫ್ಲಾಟ್ಸು ಇನ್ನೂ ಬುಕ್ ಆಗಿಲ್ಲ. ಇವಾಗ ಬುಕ್ಕಿಂಗ್ ತೊಗೊತಾ ಇಲ್ಲ, 1 ಮಂತ್ ಆದಮೇಲೆ ತೊಗೊತಾರೆ ಅಂತ ಹೇಳಿದ್ರು. ಬಟ್ ಆಲ್ರೆಡಿ ನಾನು 15 ಡೇಸ್ ಆಯಿತು ವಿಡಿಯೋ ಮಾಡಲಿ. ನೀವು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಮುದ್ದೇನಹಳ್ಳಿದು 2 ಫ್ಲಾಟು ರೆಡಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆರಾಮಾಗಿ ನಿಮಗೆ ವೇಕೆನ್ಸಿ ಇದೆ. ಈ ಕಡೆ ಸರೌಂಡಿಂಗ್ ನೋಡ್ತಿರೋರು, ಬೆಂಗಳೂರು ನಾರ್ತ್ ನೋಡ್ತಾ ಇರೋರು ಹೋಗಿ ಅಲ್ಲಿ ವಿಚಾರಿಸ್ಬೋದು. ತುಂಬ ಚೆನ್ನಾಗಿದೆ ಲೇಔಟ್. ಅದು ಕೂಡ ಆಲ್ರೆಡಿ ನಾನು ಹೋದಾಗ ಬೋರೆಲ್ಲ ಹಾಕಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು.
ನೀವು ಹೋಗಿ ವಿಚಾರಿಸಿದ್ರೆ ಆ ಕಾವೇರಿ ಭವನಲ್ಲಿ ನಿಮಗೆ ಡೀಟೇಲಿಗೆ ಕೊಡ್ತಾರೆ. ಸ್ವಲ್ಪ ಜನ ಕೂತ್ಕೊಂಡು ಸುಮ್ಮನೆ ನೆಗೆಟಿವಾಗಿ ಕಮೆಂಟ್ ಹಾಕ್ತಿದ್ದೀರಾ. ದಯವಿಟ್ಟು ಕಮೆಂಟ್ ಹಾಕೋದನ್ನ ಬಿಟ್ಬಿಟ್ಟು ನೀವು ಒಂದ್ಸಲ ಲೊಕೇಶನ್ಗೆ ಹೋಗಿ ಚೆಕ್ ಮಾಡಿ, ಆ ಲೊಕೇಶನಲ್ಲಿ ಇದೆಯಾ ಜಾಗ ಇಲ್ವಾ, ಸುಳ್ಳು ಹೇಳ್ತಿದ್ದಾರಾ ನಿಜ ಹೇಳ್ತಿದ್ದಾರಾ ಅಂತ ಅದರಲ್ಲೇ ಗೊತ್ತಾಗುತ್ತೆ. ನಾನು ಯಾವುದೇ ಥರ ಪ್ರಮೋಷನ್ ಆಗಲಿ ಯಾವುದೇ ಥರ ಇದು ಫ್ರಾಡ್ ಮಾಡ್ತಾ ಇಲ್ಲ. ಒಂದ್ಸಲ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ಗೂಗಲ್ ಮ್ಯಾಪ್ ಮಾಡಿ ಹೋಗಿ ನೋಡ್ಕೊಂಬರಕ್ಕೆ ಏನಾದರೂ ಕಷ್ಟನ? ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ನೆಗೆಟಿವಾಗಿ ಕಮೆಂಟ್ ಹಾಕೋದ್ರ ಬದಲು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಒಂದು 1/2 hour 1 hour 2 hours ಹೋಗುತ್ತಾ? ಪರವಾಗಿಲ್ಲ, 2 hours ಹೋಗಿ ಆರಾಮಾಗಿ ಫ್ಯಾಮಿಲಿನ ಕರ್ಕೊಂಡೋಗಿ ನೋಡ್ಕೊಂಡು ಬಂದು ಆಮೇಲೆ ಡಿಸೈಡ್ ಮಾಡಿ. ಎಲ್ಲೋ ಹೋಗ್ತೀವಿ ನಾವು ಇವಾಗ, ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ, ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಅದನ್ನೆಲ್ಲ ಬಿಟ್ಬಿಟ್ಟು ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಬರೋಕ್ಕೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ನಾವೇ ಹೋಗಿ ನೋಡಿ ಚೆಕ್ ಮಾಡಿ ನಾವು ತೊಗೊಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ದಯವಿಟ್ಟು ಹೇಳ್ತಿದ್ದೀನಿ, ನೀನು ಇದನ್ನು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಮಾತ್ರ ಹೇಳ್ತಿರೋದು. ನಾನು ಇದರಿಂದ ನನಗೆ ಯಾವುದೇ ಥರ ಲಾಭ ಇಲ್ಲ. ನನಗೇನು ಗೌರ್ಮೆಂಟಿಂದ ನೀವು ಪ್ರಮೋಷನ್ ಮಾಡಿದ್ರೆ ನಾವು ಇಷ್ಟು ಕೊಡ್ತೀವಿ ಅಂತ ಯಾರೂ ಹೇಳಿಲ್ಲ. ನನಗಿಷ್ಟ ಆಯಿತು, ನಾನು ಇದನ್ನು ಒಂದು ಅವೇರ್ನೆಸ್ಗೋಸ್ಕರ ನಿಮಗೆ ಎಲ್ರಿಗೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಈ ಕೆಲಸನ ಮಾಡ್ತಿದ್ದೀನಿ. ದಯವಿಟ್ಟು ನೀವು ಕೂಡ ಇದೇ ಥರ ಯಾವುದಾದ್ರೂ ವೀಡಿಯೋಸ್ ಇದ್ದರೆ ಅಥವಾ ಯಾವ ಕಡೆ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ, ನಿಮ್ಮ ಅನಿಸಿಕೆ ಇದ್ದರೆ, ಮೇಡಮ್ ಈ ಕಡೆ ಫ್ಲಾಟ್ಗಳು ಬೇಕಿತ್ತು ಅಂತ ಅನಿಸಿಕೆ ಇದ್ದರೆ ದಯವಿಟ್ಟು ನನಗೆ ವಿಡಿಯೋನ ಕಳಿಸಿ. ನಾನು ನಿಜವಾಗ್ಲೂ ಆ ಕಡೆ ಹೋಗಿ ವಿಡಿಯೋನ ಮಾಡ್ತೀನಿ. ಇದು ಎಲೆಕ್ಟ್ರಾನ್ ಸಿಟಿದು ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, BPL ಕಾರ್ಡ್ ಇರೋರಿಗೆ, ಆಟೋ ಡ್ರೈವರ್ಗಳು ಮತ್ತು ಗಾರ್ಮೆಂಟ್ಸ್ ಅವರು ಎಲ್ಲರೂ ತೊಗೋಬೋದು. ಪ್ಲೀಸ್ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.